ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಥ್ಯಾಂಕ್ ಯು ಫಾರ್ ನನ್ನ ಚಾನಲ್ನ ಚೆನ್ನಾಗಿ ರೆಸ್ಪಾನ್ಸ್ ಕೊಡೋದಕ್ಕೆ. ದೀಪಾವಳಿ ಬರ್ತಾ ಇದೆ, ಅದಕ್ಕೆ ನಾನು ಈ ಯೂಸ್ ಆ್ಯಂಡ್ ಥ್ರೂ ಪ್ಲೇಟಿಂದ ಆಕಾಶ್ ಪುಟ್ಟಿನ ಮಾಡ್ತಾಯಿದ್ದೀನಿ. ಇದೇ ಪ್ಲೇಟನ್ನು ಯೂಸ್ ಮಾಡಿಕೊಂಡು ಆಲ್ರೆಡಿ ಒಂದು ವಾಲ್ ಡೆಕೋರ್ನ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕಂದ್ರೆ ಐ ಬಟನಲ್ಲಿ ಹಾಕಿದ್ದೀನಿ, ಈವನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ. ಈ ಪ್ಲೇಟಲ್ಲಿ ನಾನು ಒಂದು ಓಮ್ ಇರುವ ಚಿತ್ರವನ್ನು ತೊಗೊಂಡಿದ್ದೀನಿ. ಅದನ್ನು ಸೆಂಟರಲ್ಲಿಟ್ಟು ಡ್ರಾ ಮಾಡ್ತಾ ಇದ್ದೀನಿ. ಡ್ರಾ ಮಾಡಿದ ನಂತರ ಇದನ್ನು ಕಟ್ಟರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಾನು 4 ಪ್ಲೇಟ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎವ್ರಿ ಪ್ಲೇಟಿಗೆ ಬೇರೆ ಬೇರೆ ಕಲರನ್ನು ಹಚ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಒಂದೇ ಕಲರ್ನ ಚೂಸ್ ಮಾಡ್ಕೊಳ್ಬೋದು. ನಾನು ನನ್ನ ಮಕ್ಕಳ ಕಡೆಯಿಂದ ಎಲ್ಲ ಪ್ಲೇಟ್ಸನ್ನು ಕಲರ್ ಮಾಡಿಸ್ತಾ ಇದ್ದೀನಿ. ಸೊ ಈ ಥರ ನಾನು 4 ಪ್ಲೇಟ್ಗಳನ್ನು ಡಿಫ್ರೆಂಟ್ ಕಲರ್ಸಲ್ಲಿ ಕಲರ್ ಮಾಡಿದ್ದೀನಿ. ಈ ಏನು ಕಟ್ ಮಾಡಿದ್ದೀವಲ್ಲ, ಅದು ಕ್ಲೀನಾಗಿ ಕಾಣಕ್ಕೆ ಕಲರ್ ಪೇಪರನ್ನು ಕಟ್ ಮಾಡಿ ಗಮ್ ಹಚ್ಚಿ ಅಂಟಿಸ್ಕೊತಾ ಇದ್ದೀನಿ. ಸೊ ದ್ಯಾಟ್ ನಾವು ಹಚ್ಚಿರುವ ಓಮ್ ಲೈಟಿಂಗಲ್ಲಿ ಬ್ರೈಟಾಗಿ ಕಾಣಲಿ ಅಂತ. ದೆನ್ ಸೆಂಟರಲ್ಲಿ ಸರ್ಕಲನ್ನು ಗೋಲ್ಡ್ ಕಲರ್ದು ಪೀಸನ್ನು ಕಟ್ ಮಾಡಿ ಹಚ್ಚಿದ್ದೀನಿ. ಸೊ ಇದು ನಮ್ಮ ಫೈನಲ್ ಲುಕ್ಕು ಪ್ಲೇಟ್ಸಿಂದು. ನಿಮಗೆ ಬೇಕಾದರೆ ಮತ್ತೆ ಡೆಕೋರೇಷನ್ನ ಮಾಡ್ಕೊಳ್ಬೋದು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನಿಷಿಯಲಿ ನಾನು ಜಸ್ಟ್ ಒಂದು ಪಿನ್ನನ್ನು ಹೊಡೆದು ಈ ಥರ ಸೆಟ್ ಮಾಡಿದ್ದೀನಿ. ಇದಕ್ಕೆ ನಾನು ಫೆವಿಕಾಲ್ ಮತ್ತು ಕ್ಲೇನ ಹಚ್ಚಿ ಜಾಯಿಂಟ್ ಮಾಡ್ತಾ ಇದ್ದೀನಿ 4 ಕಡೆ. ನೀವು ಇದಕ್ಕೆ ಬೇರೆ ಟೆಕ್ನಿಕ್ ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ಇದು ಈಸಿ ಅನ್ನಿಸ್ತು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತೆ ಬೇರೆ ಏನಾದರೂ ಟೆಕ್ನಿಕ್ ಯೂಸ್ ಮಾಡ್ಬೋದಿತ್ತಂದರೆ. ಸೊ ನಮ್ಮ ಈ ಆಕಾಶ್ ಪುಟ್ಟಿಯ ಜಾಯಿಂಟ್ಸ್ ಏನಿದೆಯಲ್ಲ ಡ್ರೈ ಆಗಿ ಚೆನ್ನಾಗಿ ಅಂಟ್ಕೊಂಡಿದೆ. ಸೊ ಇದನ್ನಿಷ್ಟೇ ನೀವು ಆಕಾಶ್ ಪುಟ್ಟಿಯಾಗಿ ಹಚ್ಕೊಳ್ಬೋದು. ಟಾಪಲ್ಲಿ ಮತ್ತೊಂದು ಪ್ಲೇಟ್ನ ಎಲ್ಲ 4 ಪ್ಲೇಟಿಗೆ ಜಾಯಿಂಟ್ ಮಾಡಿ ಸೆಂಟರಲ್ಲಿ ಒಂದು ಹೋಲ್ ಹಾಕಿದ್ದೀನಿ, ಸೊ ದ್ಯಾಟ್ ವೈರ್ ಇನ್ಸರ್ಟ್ ಮಾಡೋಕ್ಕೆ. ಸೊ ಮೇಲ್ಗಡೆ ಏನು ಅಟ್ಯಾಚ್ ಮಾಡಿರುವ ಪ್ಲೇಟಲ್ಲಿ ಗ್ಯಾಪ್ ಬರ್ತಾ ಇದೆಯಲ್ಲ, ಅಲ್ಲಿ ಗಿಫ್ಟ್ ಕವರನ್ನು ಕಟ್ ಮಾಡಿಕೊಂಡು ಟೇಪ್ನಿಂದ ಹಚ್ತಾ ಇದ್ದೀನಿ. ಲೈಟ್ ಹಾಕ್ತೀವೋ ಆವಾಗ ಕಲರ್ಫುಲ್ಲಾಗಿ ಲೈಟು ಹೊರಗಡೆ ಬರಲಿ ಅಂತ. ಇದಕ್ಕೆ ಬೇರೆ ಏನಾದರೂ ಟೆಕ್ನಿಕ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಅದೇ ಮತ್ತೆ ಗಿಫ್ಟ್ ರ್ಯಾಪರಿಂದ ನಾನು 1 ಇಂಚಷ್ಟು ಲೈನ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಗಿಫ್ಟ್ ರ್ಯಾಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಟೇಪ್ನಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫೆಬಿ ಬಾಂಡ್ ಹಚ್ಚಿನೂ ಮಾಡ್ಬೋದು, ಬಟ್
ಟೇಪ್ನಿಂದ ವರ್ಕ್ ಫಾಸ್ಟಾಗಿ ಆಗುತ್ತೆ ಮತ್ತು ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. 2 ಇಂಚಷ್ಟು ಮೇನೆ ತಗೊಂಡು ಈ ಟೇಪ್ಸನ್ನು 4 ಸೈಡಲ್ಲಿ ಹಚ್ಕೊಂಡಿದ್ದೀನಿ. ಸೊ ಇದು ನಮ್ಮ ಫೈನಲ್ ಲುಕ್. ನೋಡಲಿಕ್ಕೆ ತುಂಬಾ ಸೂಪರಾಗಿ ಕಾಣ್ತಾ ಇದೆ. ಮಾರ್ಕೆಟಲ್ಲಿ ನೀವು ಎಲ್ಲಿ ಹೋದ್ರೂ ಈ ಥರ ಆಕಾಶ ಬುಟ್ಟಿನ ನಿಮಗೆ ಸಿಗೋದಿಲ್ಲ. ಮನೆಯಲ್ಲೇ ಎಷ್ಟು ಬ್ಯೂಟಿಫುಲ್ಲಾಗಿ ನಾವು ಆಕಾಶ ಬುಟ್ಟಿನ ಮಾಡ್ಬೋದು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.